ಭಾರತೀಯ ಜನತಾ ಪಾರ್ಟಿಯಲ್ಲಿ ಎರಡು ಜನ MLA ಇದ್ದಾಗಲೂ ಕೂಡ ಅಥವಾ MP ಇದ್ದಾಗಲೂ ಕೂಡ ನಮ್ಮ ಪಕ್ಷ ಸಿದ್ಧಾಂತವನ್ನು ನಾವು ಬಿಟ್ಕೊಟ್ಟಿಲ್ಲ. 2 ಜನ ಇರಲಿ 60 ಜನ ಇರಲಿ, ಪಕ್ಷ ಸಿದ್ಧಾಂತ ಏನಿದೆ, ರಾಷ್ಟ್ರೀಯತೆ ಅನ್ನೋದೇನಿದೆ, ಅದರಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ನೀವು ಬೇಕಾದ್ರೆ ನೀವು ಎಕ್ಸಾಂಪಲ್ ಸಮೇತ ನಂಗೆ ಕೊಡಬಲ್ಲೆ. ನೀವು ಅನೇಕ ಬಾರಿ ನೀವು ಇದನ್ನ ಹೇಳ್ತೀರಾ, ಮಾತೆತ್ತಿದ್ರೆ ಮೋದಿಗೆ ಬಿಟ್ಟು ತೋರಿಸೋದು ಇದು ಕಾಮನ್ ಆಗೋಯ್ತು. ನೋಡಿ, ಈಗ ಇಡೀ ದೇಶದಲ್ಲಿ ಕ್ರೈಸಿಸ್, ಯುದ್ಧ ನಡೀತಾ ಇದೆ, ಕ್ರೈಸಿಸ್ ಟೈಮು. ಹೌದು, ಮೋದಿಗೆ ಬಿಟ್ಟು ತೋರಿಸಿ. ಆದ್ರೆ ರಾಜ್ಯವಾಗಿ ನಾವೇನ್ ಮಾಡ್ತಾ ಇದೀವಿ? ರಾಜ್ಯ ಸುಭಿಕ್ಷೆ ಇದೆಯಾ? ಇಡೀ ದೇಶದಲ್ಲಿ ಎಲ್ಲಾ ಕಡೆನೂ ಹೋಟೆಲ್ಗಳಿದೆ. ಕರ್ನಾಟಕದಲ್ಲೇ ಜಾಸ್ತಿ ಇದರ ಬಗ್ಗೆ ಯಾಕೆ ಆಗ್ತಾ ಇದೆ? ಅದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡೋಣ. ಇದ್ರದ ಬಗ್ಗೆ ಇದು ಅವರ ಮಗನಿಗೆ ಆಶ್ರಯ ಕಲ್ಪಿಸಕ್ಕೆ ಏನೋ ಮಾಡಿರ್ಬೋದು, ನಮಗ್ ಗೊತ್ತಿಲ್ಲ ಅದ್ರ ಬಗ್ಗೆ. ನಾನು ಪದೇ ಹೇಳ್ತೀನಿ, ನಾನು ಸಿದ್ದರಾಮಯ್ಯನವರು ಈ ತರ ವರ್ತಿಸ್ತಾರೆ, ಈ ತರ ಬಜೆಟ್ ಅನ್ನು ಮಾತಾಡ್ತಾರೆ. ಈ ಸರಿ ಅವರು ಇತ್ತೀಚೆಗೆ ಮಾನ್ಯ ಸುನಿಲ್ ಕುಮಾರ್ ಅವರು ಮಾತಾಡಿದ್ ನೋಡಿದೆ ನಾನು. ಯಾವ ತರ ಮಾತಾಡಿದ್ರು? ಅವ್ರ ಮಾತಿಗೆ ಮೊದಲಿನ ತೂಕ ಇಲ್ವೇ ಇಲ್ಲ. ಅವರ MLAಗಳೇ ಅವ್ರ ಮಾತು ಕೇಳಲ್ಲ, ಇನ್ ಬೇರೆಯವರೆಲ್ಲಿ ಕೇಳ್ತಾರೆ? ಅವ್ರದೇ MLAಗಳು ಈಗ ಒಂದಾಗಿನಿಂದ ಯಾವ ತರ ಮಾತಾಡ್ತಾರೆ? ಸಿದ್ದರಾಮಯ್ಯನವರಿಗೆ ಕುರ್ಚಿಯ ಕಂಟಕ, ಸೀಟಿನ ಕಂಟಕ, ದಿನಕ್ಕೊಂದು ತಿರುವು, ಕ್ಷಣಕ್ಕೊಂದು ವಿಷಯಾಂತರ. ನೀವು ಪ್ರತಿದಿನ ನೋಡಿ, ದಿನ ಇವತ್ತಿಗೆ ಇದು ಮಾತಾಡಿದ್ರ ನಾಳೆ ಇನ್ನೊಂದು ಶುರು ಮಾಡ್ತಾರೆ. ಒಳ್ಳೆ ಅವರಿಗೆ ಯಾರು ಅಡ್ವೈಸ್ ಮಾಡೋರಿದ್ದಾರೆ, ಇದನ್ನ ಮರೆಸಕ್ಕೆ ನಾಳೆ ಇನ್ನೊಂದು ರೆಡಿ ಮಾಡಿರ್ತಾರೆ. ನೀವು ಪದೇ ನೀವು ನೋಡ್ತಾ ಇರಿ. ನಾವು ಅನೇಕ ಬಾರಿ ನಾವು ಇದನ್ನ ಹೇಳಿದೀವಿ. ಪ್ರತಿದಿನ ಏನೇ ಇಶ್ಯೂಸ್ ಇದ್ರು ಜನರ ಅಭಿವೃದ್ಧಿಯ ಬಗ್ಗೆ, ರಾಜ್ಯದ ಅಭಿವೃದ್ಧಿಯ ಬಗ್ಗೆ, ರಾಜ್ಯದ ವಿಷಯಗಳ ಬಗ್ಗೆ ಮಾತನಾಡಕ್ಕೆ ಎಲ್ಲಾದ್ರೂ ಸಮಯ ಇದೆಯಾ? ಅವರ ಡಿನ್ನರ್ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಅಂತ ಹೇಳಿ ವೇಣುಗೋಪಾಲ್ ಹೇಳಿ ಕಳಿಸ್ಕೊಡ್ಬೇಕು. ಇಲ್ಲಿ ಡಿನ್ನರ್ ಪೊಲಿಟಿಕ್ಸ್ ಇವ್ರದ್ದು, ನಾಳೆ CM ಡಿನ್ನರ್ ಪೊಲಿಟಿಕ್ಸ್ ಇರುತ್ತೆ. ರಾಜ್ಯದ ರೈತರ ಬಗ್ಗೆ ಏನಾಗಿದೆ, ಮಹಿಳೆಯರ ಬಗ್ಗೆ ಏನಾಗಿದೆ, ಅಥವಾ ರಾಜ್ಯದ ಸಮಸ್ಯೆಗಳೇನಿದೆ, ನೀರಾವರಿ ಬಗ್ಗೆ ಏನಾಗಿದೆ, ರಸ್ತೆ ಗುಂಡಿಗಳ ಬಗ್ಗೆ ಏನಾಗಿದೆ, ಇಷ್ಟು ಜನ ಸತ್ತೋದ್ರು ಅದ್ರ ಬಗ್ಗೆ ನಾವು ಹೇಳುದು, ಇದ್ರ ಬಗ್ಗೆ ಎಲ್ಲ ಸಮಯ ಇದೆಯಾ? ನಾವು ಇದೇ ಚಾನೆಲ್ ಅಲ್ಲಿ ಅನೇಕ ಬಾರಿ ಮಾತಾಡಿದೀವಿ. ಕುರ್ಚಿ ಕಾದಾಡದ ಬಗ್ಗೆ ಮಾತಾಡಿದೀವಿ, ಅಥವಾ ಇವರಿಬ್ರು ಏನೇನ್ ಪೊಲಿಟಿಕ್ಸ್ ಆಯ್ತು, ಬ್ರೇಕ್ಫಾಸ್ಟ್ ಏನಿತ್ತು, ಶೀರಾ ಇತ್ತ, ಇನ್ನೊಂದಿತ್ತ, ಮತ್ತೊಂದಿತ್ತ, ಅದನ್ನ ಮಾತಾಡಿದೀವಿ. ಆಮೇಲೆ ಡಿನ್ನರ್ಗೆ ಏನಿತ್ತು, ಇನ್ನೊಂದು ಮಾತಾಡಿದೀವಿ. ಎಲ್ಲಿಂದ ಬಂತು ಇದೆ ಅಷ್ಟೇ, ಬೇರೇನಿಲ್ಲ. ನಮ್ಗೆ ಯಾವತ್ತಾದ್ರೂ ಕೂಡ ನೋಡಿ, ಇಷ್ಟು ಜನ 585 ಜನ ಗುಂಡಿಯಲ್ಲಿ ಬಿದ್ದು ಸತ್ತಿದ್ದಾರೆ. ಇಂತಹ ಗಾರ್ಡನ್ ಸಿಟಿ, ಇಂತಹ ಒಂದು ಸಿಲಿಕಾನ್ ಸಿಟಿ ಗುಂಡಿ ನಗರ ಆಗಿದೆ. ಇಷ್ಟು ಕಸಗಳು ಬೀಳ್ತಾ ಇದೆ ದೇಶದಲ್ಲಿ, ರಾಜ್ಯದಲ್ಲಿ ಇವತ್ತು ಹಾಹಾಕಾರ ಆಗ್ತಾ ಇದೆ. ಇಷ್ಟು ಜನ ಏನು ಒಂದು 50ರಿಂದ 60 ಸಾವಿರ ಹೋಟೆಲ್ಗಳಿದೆ. ಸರಿಸುಮಾರು 20 ಜನ ಅಂದ್ರೂ ಒಂದು 10-13 ಲಕ್ಷ ಜನ ನೌಕರರು ಹೋಟೆಲ್. ಅವರ ಪರಿಸ್ಥಿತಿ ಏನಾಗ್ತಿದೆ? ನಾವು ಯಾವ ತರ ಕಾಯಕಲ್ಪ ಮಾಡೋಣ, ಅಥವಾ ನಾವು ಕೇಂದ್ರದ ಜೊತೆ ಯಾವ ತರ ಸಪೋರ್ಟ್ ಮಾಡೋಣ? ಈ ಜನರ ಬಗ್ಗೆ ಆಡಳಿತ ಬಿಟ್ಟು ಒಳಗಡೆ ಒಳ ಜಗಳಗಳು ಜಾಸ್ತಿ ಆಯ್ತು. ಇದು ಯಾವತ್ತಾದ್ರೂ ಜನಪರ ಸರ್ಕಾರ ಆಗಿದೆಯಾ? ಸಿದ್ದರಾಮಯ್ಯನವರು ಇಂತಹ ಒಂದು ಇಷ್ಟು 17 ಬಜೆಟ್ ಮಂಡನೆ ಮಾಡಿದವರು, ಇಷ್ಟು ಎಕ್ಸ್ಪೀರಿಯನ್ಸ್ ಇರೋರು, 13 ಸರಿ ಎಲೆಕ್ಷನ್ ನಿಂತವರು, 4-5 ಬಾರಿ ಸೋತಿದ್ದಾರೆ. ಈಗಲೂ ನೆನ್ಕೊಂಡು ನಾನು ಉತ್ತರಾಧಿಕಾರಿ ಅಂದ್ರೆ ಕ್ಷೇತ್ರಕ್ಕ ಅಥವಾ ನಿಮ್ಮ ಅಹಿಂದ ಇದಕ್ಕೆ ಯಾವ್ದಕ್ಕಂತ ಅರ್ಥ ಆಗಿಲ್ಲ ನಂಗೆ. ಉತ್ತರಾಧಿಕಾರಿ ಯಾವ್ದಕ್ಕೆ? ಇಫ್ ಇನ್ ಕೇಸ್ ವರುಣಾದಿಂದ ಯತೀಂದ್ರ ಅವರನ್ನ ನಿಲ್ಲಿಸ್ತಾರೆ ಅಂತಂದ್ರೆ ಸಿದ್ದರಾಮಯ್ಯನವರು ಯಾವ ಕ್ಷೇತ್ರ ಆಯ್ಕೆ